ರಾಯಚೂರಲ್ಲಿ ಒಂದು ಗಂಗವಾರ ಅಂತ ವಿಲೇಜ್ ಬರುತ್ತೆ, ಅಲ್ಲಿದ್ದವರು. ಲಾಕ್ಡೌನ್ ಆದಮೇಲೆ ತುಂಬ ಸ್ಟ್ರಗಲ್ ಆಯಿತು ನನಗೆ. ಹಾಸ್ಟೆಲಲ್ಲಿ ನಾವು ಜೊತೆಗಿದ್ದವರು ಅವರಂತಲ್ಲಿ ಆಗಿದ್ದಾರೆ, ನನಗೆ ಯಾಕೆ ಆಗಲ್ಲ ಅಂತ ಆ ಥರ ನಾನು ಅವಾಗತ್ತೆ ಕ್ವಶನ್ ಮಾಡ್ಕೊಂಡೆ ಸರ್. ನಾನು ಲಾಕ್ಡೌನ್ ಆದಮೇಲೆ ಬೆಂಗಳೂರಿಗೆ ಬಂದೆ. ಅದು ರೂಮಲ್ಲಿ ಕಾಲಿಟ್ಟ ತಕ್ಷಣ ಅಂದ್ಕೊಂಡೆ ನಾನು ಸಕ್ಸಸ್ ಆಗಿನೇ ಹೋಗಬೇಕು. 1 ಇಯರ್ ಯಾರಿಗೂ ಆದರೂ ಕಷ್ಟ ಆಗುತ್ತೆ ಸರ್. ಅಂದರೆ ಇವಾಗ ಯೂಶ್ವಲಿ ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಅಂದರೆ ಸರ್, ಮನೆಯಲ್ಲಿ ಏಜ್ ಬಂದ ತಕ್ಷಣ ಮ್ಯಾರೇಜ್ ಮಾಡಬೇಕು. ಒಂದು ನಿರ್ಧಾರ ತೊಗೊಂಡಿದ್ದೀನಿ ಅಂದರೆ ನಾಳೆ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು. ನಾಳೆ ನಾನು ಆಗಿ ತೋರಿಸ್ತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಿದ್ದೆ ಅವರಿಗೆ. ಸರ್ 1 ಇಯರ್ ತುಂಬ ಸ್ಟ್ರಗಲ್ ಆಯಿತು ಸರ್. ಸ್ಟಾರ್ಟಿಂಗಲ್ಲಿ ನಿಮ್ಮ ಕ್ಲಾಸು, ನಿಮ್ಮದು 10 o'clock ಕ್ಲಾಸ್ ಇತ್ತು ಸರ್. ನಾನು ಅದು ಎವ್ರಿ ಡೇ ಮಿಸ್ ಮಾಡಲಾರ್ದೆ ನೋಡ್ತಿದ್ದೆ ಸರ್. ಫಸ್ಟು ನಾವು ನಾಲೆಜ್ ಗೇನ್ ಮಾಡ್ಬೇಕು ಸರ್, ಆಮೇಲೆ ಎಲ್ಲ ಜಾಬ್ಗಳು ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. 1 ವೀಕು ಸ್ವಲ್ಪ ತುಂಬ ಹತ್ತಿದ್ದೀನಿ ಸರ್. ನಾನು ನೈಟ್ ನನಗೆ ನಿದ್ದೆನೂ ಬರ್ತಿರ್ಲಿಲ್ಲ. 1 ವೀಕ್ ಆಯಿತು ಸರ್ ನಾನು ಬ್ಯಾಕಪ್ ಆಗಲಿಕ್ಕೆ. 1 ವೀಕ್ ಟೈಮ್ ತೊಗೊಳ್ತು. ಇರೋ ಉದ್ದೇಶನ ಮರಿಬಾರ್ದು ಅಂತೇಳಿ ಮತ್ತೆ ಸ್ಟಾರ್ಟಿಂಗ್ ನೆನ್ಪು ಮಾಡ್ಕೊಂಡೆ ಸರ್. ಫೈನಲಿ ಅದು ನನಗೆ ಕೈ ಹಿಡೀತು ಸರ್. ಅವಾಗ ಆ ಮನೆಯವ್ರ ರಿಯಾಕ್ಷನ್ ಹೇಗಿರ್ತಾ ಇತ್ತು? 3 ಜನ ಹೆಣ್ಮಕ್ಳು ಓದಿಸಿದ್ರು, ನಿಮಗೆಲ್ಲ ಸಪೋರ್ಟ್ ಮಾಡಿದ್ರು, ಅವರು ಮೆಕ್ಯಾನಿಕ್ ಆಗಿದ್ರು. ಎಸ್ ಸರ್, ಅವರಿಗೆ ಖುಷಿಯಲ್ಲಿ ರಿಸಲ್ಟ್ ಹೇಳಿದ ತಕ್ಷಣ ಮಾತೇ ಬರ್ತಿಲ್ಲ ಸರ್. ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಯಾವಾಗಾದರೂ ಎಕ್ಸಾಮ್ ಆಗಲಿ, ಯಾವಾಗಾದರೂ ಫಿಸಿಕಲ್ ಆಗಲಿ, ಫೈನಲಿ ನಾನು ಆ ಎಕ್ಸಾಮ್ ಅನ್ನೋಷ್ಟರಲ್ಲಿ ಪ್ರಿಪೇರ್ಡ್ ಆಗಿರಬೇಕು ಅಂತೇಳಿ ನಿಮ್ಮದು IC ಕ್ಲಾಸ್ ಒಂದು ನೋಟ್ಸ್ ಮಾಡ್ಕೊಂಡಿದ್ದೆ, ಫಿಸಿಕಲ್ ಜಿಯೋಗ್ರಫಿ ಒಂದು ನೋಟ್ಸ್ ಮಾಡ್ಕೊಂಡಿದ್ದೆ. ನೀವು ಹೇಳಿದ್ದು ಒಂದು 3 ಟೈಮ್ಸ್ ಕೇಳಿಬಿಟ್ರೆ ಮತ್ತು ನಾನು ಓದೋ ನೆಸೆಸರಿನೇ ಇರೋಲ್ಲ. ಅಷ್ಟು ಯಾರು ಅವಮಾನ ಮಾಡಿರ್ತಾರೋ ಅವರೇ ಸನ್ಮಾನ ಮಾಡಿದ್ರು ಸರ್ ನನಗೆ. ನಾವು ಎಲ್ಲ ಸನ್ಮಾನಗಳು ಸ್ವೀಕರಿಸಬೇಕು ಅಂದರೆ ಅಷ್ಟು ಡೆಡಿಕೇಶನಿಂದ ಓದಬೇಕು. ಗುರಿ, ಉದ್ದೇಶ, ಗೈಡೆನ್ಸ್ ಇವೆಲ್ಲ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಕ್ಲಿಕ್ ಆಗಿಬಿಡ್ತಾರೆ ಸರ್. ಫೇಲ್ ಆಗ್ಬೇಕು ಸರ್. ಫೇಲ್ ಆದಮೇಲೆ ರಿಸಲ್ಟ್ ಏನು ಬರುತ್ತಲ್ವ ನೆಕ್ಸ್ಟು, ಅದ್ರ ಫೀಲ್ ಅದು ಎಲ್ಲರೂ ಅನುಭವಿಸ್ಬೇಕು ಸರ್. ಅವೆಲ್ಲ ಫೀಲಿಂಗ್ಸ್ ಅನುಭವಿಸ್ಬೇಕು. ನೀವು ಹೇಳಿದಂಥ ಒಂದು ಜರ್ನಿ ಏನಿದೆ, ಈ ಜರ್ನಿ ಇಟ್ ಈಸ್ ಜರ್ನಿ ಆಫ್ ಸೋ ಮೆನಿ ಸ್ಟೂಡೆಂಟ್ಸ್. ನಾನು ಮಾಡಲೇಬೇಕು ಅಂದ್ಕೊಂಡಾಗ ಯಾರಾದರೂ ಮಾಡ್ಬೋದು ಸರ್.